ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮ್ಮ ವಾಯ್ಸ್ ನಮಗೆ ಬೇಕು. ಅವ್ರು ರಿಪ್ಲೈ ಕೊಡ್ತಲ್ಲ, ಒಂದಕ್ಕೊಂದು ಸಂಬಂಧ ಮಾತಾಡ್ತಾನೆ. ಪೊಲೀಸ್ ಇಟ್ಟು ಮಾತಾಡ್ತಾರೆ. ಮುತ್ತುಗುಮ್ಮ ಸಾಂಗ್ ಒಂದು ಬಂದಿತ್ತಲ್ಲ, ಅದ್ರಲ್ಲಿ ಅವ್ರದ್ದೊಂದು ವಾಯ್ಸ್ ಬಂದಿತ್ತು, ಆ ಬೀಟ್ ಒಂದು ಸ್ವಲ್ಪ ಅದು ಸ್ವಲ್ಪ ನೀವೇ ಅಲ್ಲಿ ನಿಮಗೆ ಗೊತ್ತಾಗಿಲ್ವಾ? ಅವರು ಸ್ವಲ್ಪನೇ ಅಲ್ವಾ, ಎಲ್ಲರಿಗೂ ರೀಚ್ ಆಗುತ್ತೆ, ಮಿಲಿಯನ್ಸ್ ಆಫ್ ವ್ಯೂಸ್ ಬರುತ್ತೆ. ಪ್ರಮೋಷನ್ ನಾನು ಮಾಡ್ತಾ ಇದ್ದೀನಿ, ನೀವು ಡಿಸ್ಟರ್ಬ್ ಮಾಡಬೇಡಿ ಅಂತೇಳಿ ನಾವು ಡಿಸ್ಟರ್ಬ್ ಮಾಡಿ. ಇವಾಗ ಟ್ರೈಲರ್ಗೆ ನೀವು ವಾಯ್ಸ್ ಹಾಕಿ ನಾವು ಕೇಳ್ತಾ ಇದೀವಿ, ಇದ್ರ ಮೇಲೆ ನಾವು ಕೇಳಬೇಕು. ನಿಮ್ಮ ವಾದ ಏನು ಸರ್? ನಮ್ಮ ಏನು ಇಲ್ಲ ಸರ್. ಸಿನಿಮಾ ಸೂಪರ್ ಆಗಿದೆ, ಟ್ರೈಲರ್ ಸೂಪರ್ ಆಗಿದೆ, ಅದ್ರ ಬಗ್ಗೆ ನಮ್ಮ ಮಾತಿಲ್ಲ. ನಾವು 2 ವರ್ಷ ವೇಟ್ ಮಾಡಿದ್ದೀವಿ. ಈ ಸಿನಿಮಾಗೋಸ್ಕರ ನಾವು ತುಂಬಾ ಕಾದಿದ್ದೀವಿ. 2 ವರ್ಷ ವೇಟ್ ಮಾಡಿದ್ದೀವಿ. ಸಿನಿಮಾಗೆ ಅದ್ರ ಅಭಿಮಾನಿಗಳು ಏನೇನು ಪ್ಲಾನ್ ಮಾಡ್ತಾರೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ ಸರ್. ಅದ್ರ ಮೀಡಿಯಾದವರಾಗಿ ನಿಮಗೂ ಗೊತ್ತಿರುತ್ತೆ. ಕೆಲವರು ಅಭಿಮಾನಿಗಳು, ಹೀರೋಗಳ ಅಭಿಮಾನಿಗಳು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಒಂದೊಂದು ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಎಷ್ಟಿರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಸೊ ಕರಾವಳಿ ಮೇಲೆ ನಮಗೆ ಇಡೀ ಇಷ್ಟು ಸಿನಿಮಾಗಳಿಗಿಂತ ಬೇರೆ ಲೆವೆಲ್ಗೆ ಒಂದು ಅವ್ರ ಕೆರಿಯರಲ್ಲೇ ಬೆಸ್ಟ್ ಫಿಲಂ ಆಗುತ್ತೆ ಅಂತ ಹೋಪ್ ಇಟ್ಕೊಂಡಿದ್ವಿ. ಆ ವಿಚಾರವಾಗಿ ನಮಗೆ ಬೇಜಾರಾಗಿದೆ. ಇವರು ಟ್ರೈಲರ್ ಅಲ್ಲಿ ಹಿಡ್ಕೊಂಡು ಹೋಗಿ ಸ್ಟೇಷನ್ಗೆ ಹಾಕಿ ಸಿನಿಮಾ ನೋಡಿದಾಗ ಮೆಚ್ಕೊಂಡಿದ್ರಂತೆ ಸಿನಿಮಾ ಬಗ್ಗೆ. ಸರ್ ಅದೆಲ್ಲ ರಫ್ ಎಡಿಟ್ ಅಲ್ಲಿ ಇರೋ ತೋರಿಸ್ತಾರೆ, ಡೈರೆಕ್ಟರ್ ತೋರಿಸ್ತಾರೆ, ಅದು ನೋಡ್ತಾರೆ, ಅದು ಮಾಡ್ತಾರೆ. ಅದು ಸರ್ ಈಗ ಡೈರೆಕ್ಟರ್ ಇಶ್ಯೂ ಆಗಲಿ, ಹೀರೋ ಇಶ್ಯೂ ಆಗಲಿ, ನಮ್ಗೆ ಅವರಿಬ್ಬರ ಮಧ್ಯೆ ಇರೋ ಇಶ್ಯೂ ಬಗ್ಗೆ ಅದರೆಲ್ಲ ಅದೇನೋ ನಮ್ಗೆ ಅದು ಗೊತ್ತೇ ಇಲ್ಲ ಸರ್. ಅದ್ರ ವಿಚಾರ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ಒಂದೇ ರಿಕ್ವೆಸ್ಟ್ ಮಾಡಿದ್ದವ್ರನ್ನ ಕೇಳಿದ್ದು, ನೀವು ಇವಾಗ ಇಲ್ಲೇನು ಕೇಳ್ತೀರಾ ಹೋಗಿ ಅಂತ ಅಂದಾಗ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಬಿಟ್ರೆ, ನಾವು ಕೇಳಿದ್ದು ಒಂದೇ, ಹೀರೋ ವಾಯ್ಸ್ ಇಲ್ಲ, ನಮ್ಗೆ ಬೇಜಾರಾಯ್ತು. ಇನ್ನೊಂದು ಕಾಮಿಡಿ ಏನಂದ್ರೆ, ರಾಜ್ ಬಿ ಶೆಟ್ಟಿ ಅವರು ಒಬ್ಬ ಆಕ್ಟರ್ ಆಗಿ ಫ್ಯಾನ್ಸ್ಗಳನ್ನ ನಟೋರಿಯಸ್ ಅಂತಾರೆ. ಮೃಗಗಳು ಅಂತಾರೆ, ಮಾತಾಡ್ತೀವಿ ಇಲ್ಲ ಮೃಗಗಳು. ನಾವು ನಟೋರಿಯಸ್ ಆಗಿದ್ರೆ ಅವ್ರು ಮಾತಾಡ್ಬೇಕಾದ್ರೆ ನಾವು ಇದನ್ನೇ ಕೇಳ್ತೇವೆ, ನಟೋರಿಯಸ್ ಆಗಿಯೇ ಕೇಳ್ತಾ ಇದ್ವಿ. ಏನಕ್ಕೆ ಮರ್ಯಾದೆ ಕೊಟ್ಟಿವಿ, ಅವ್ರ ಆರ್ಟಿಸ್ಟ್ಗೆ ಮರ್ಯಾದೆ ಕೊಡ್ಬೇಕು ಅಂದ್ಬಿಟ್ಟು ನಾವು ಸುಮ್ಮನೆ ಕುತ್ಕೊಂಡಿದ್ವಿ. ಅದೇ ತರ ನಾವು ರೌಡಿಗಳು ಆಗಿದ್ರೆ ನಾವು ಏನು ಮಾತಾಡಬೇಕು, ಆ ರೌಡಿಸಮ್ ನಾವು ತೋರಿಸ್ತಾ ಇದ್ವಿ, ಆ ನಟೋರಿಯಸ್ ನಾವು ತೋರಿಸ್ತಾ ಇದ್ವಿ. ರಾಜ್ ಬಿ ಶೆಟ್ಟಿ ಅಂತವ್ರ ಬಾಯಲ್ಲಿ ಅಂತ ಮಾತು ಬರೋದು ನಮ್ಗೆ ಇಷ್ಟ ಆಗಿಲ್ಲ. ಅದೊಂಥರ ಚೀಪ್ ಟ್ರಿಕ್ ಅಂತ ನಾನು ಅನ್ಕೊಂತ ಇದ್ದೀನಿ ಅಷ್ಟೇ. ಅಲ್ಲ, ಪ್ರಜ್ವಲ್ ಅವರ ಸ್ಕ್ರೀನ್ ಸ್ಪೇಸ್ ಬಗ್ಗೆ ನಿಮ್ಗೆ ಏನಾದ್ರು ಕಾಣಿಸೋದ್ರ? ಯಾಕಂದ್ರೆ ನಾನು ಹೇಳ್ತಾ ಇರೋದು, ನೀವು ಟ್ರೈಲರ್ ನೋಡಿದೀರಾ? ಫಸ್ಟ್ ಟ್ರೈಲರ್ ನೋಡಿದವ ನಿಮ್ಗೆ ಏನು ಅನ್ನಿಸ್ತು? ನಿಜವಾದಿರೋ ಪ್ರಜ್ವಲ್ ಅವರೇ ಕಾಣಿಸಿಲ್ಲ ಅಲ್ವಾ? ಕಾಣಿಸುತ್ತೆ, ಅಲ್ಲಿ ಕಾಣಿಸುತ್ತೆ. ವಾಯ್ಸ್ ಪ್ರಜ್ವಲ್ ಅವ್ರದ್ದು ಗೊತ್ತಾಯ್ತು. ನಿಮ್ಗೆ ಏನು ಅನ್ನಿಸ್ತು? ಅವ್ರ ವಾಯ್ಸ್ ಬೇಕನ್ನಿಸ್ತು, ಬೇಡ ಅನ್ನಿಸ್ತು? ನಮ್ಮ ಕ್ವಶನ್ಗೆ ಆ ತರದೆಲ್ಲ ಏನೂ ತೊಂದರೆ ಆಗಿಲ್ಲ, ಏನೂ ಇಲ್ಲ ಸರ್. ಅದೆಲ್ಲ ಡೈರೆಕ್ಷನ್ ಸಂಬಂಧಪಟ್ಟಿದ್ದು, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಅವ್ರು ಹೇಳಿದ್ರು ರೆಮೆಂಡೇಷನ್, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಸರ್. ಹೀರೋ ಉಂಟು, ಡೈರೆಕ್ಟರ್ ಉಂಟು, ಪ್ರೊಡಕ್ಷನ್ ಹೌಸ್ ಉಂಟು. ಅಭಿಮಾನಿಗಳಾಗಿ ನಮ್ಮ ಸಮಸ್ಯೆ ಏನು, ನಮ್ಮ ರಿಕ್ವೆಸ್ಟ್ ಏನು, ನಮಗೆ ಬೇಜಾರಾಗಿದ್ದೇನು ಅಂತಂದ್ರೆ ಅವ್ರ ವಾಯ್ಸ್ ಇಲ್ಲ ಅನ್ನೋದು ಒಂದೇ ಸರ್. ದಯವಿಟ್ಟು ಇದೊಂದನ್ನ ಚೇಂಜ್ ಮಾಡಿ, ದಯವಿಟ್ಟು ಅವ್ರ ಕೈ ಡಬ್ಬಿಂಗ್ ಮಾಡಿಸಿ ಸಿನಿಮಾ ರಿಲೀಸ್ ಮಾಡಿ ಅಂತ ಈ ಮುಖಾಂತರ ನಾನು ಗುರು ಸರ್ ಕೈ ಮುಗಿದು ಕೇಳ್ಕೊಂತೀನಿ. ಗೊತ್ತಿಲ್ಲ, ಇನ್ನ ಗೊತ್ತಿಲ್ಲ. ಅವರು ಹೇಳೋದ್ರೆ ಬೈತಾರೆ, ಬೈಸ್ಕೊಳಕ್ಕೂ ರೆಡಿ ಇದೀವಿ. ಸರ್ ಕನ್ವೆ ಮಾಡೋಕ್ಕೆಲ್ಲ ಭಯ ಪಡ್ಸಕ್ಕೆ ಟ್ರೈ ಮಾಡಿದ್ರು. ನನ್ನ ಎತ್ತು ಒಳಗಾಗ್ತಾರಂತೆ. ಡೈರೆಕ್ಟ್ರು ಹಿಂಗೆ ಬೆಳ್ತು, ಸೈ ನೀನು ಯಾರೋ ಸರ್ ಇವ್ನ ಎತ್ತು ಒಳಗಾಕಿ ಅಂದ್ರು ಡೈರೆಕ್ಟ್ರು. ಹಾಕಿ ಹೋಗ್ತೀವಿ, ಅದ್ರಲ್ಲೇನಿದೆ? ನಮ್ಗೇನು ಧಮ್ಕಿ ಕೊಡ್ತಾವ್ರಿ ಇವರು? ಧಮ್ಕಿಗೆಲ್ಲ ಭಯ ಪಡೋರಲ್ಲ ನಾವು. ಪ್ರಜ್ವಲ್ ದೇವರ ಕ್ಯಾರೆಕ್ಟರ್ ಹೆಂಗಿರ್ಬೇಕು, ನಮ್ಮ ಕ್ಯಾರೆಕ್ಟರ್ ಹಂಗೆ ಇರ್ಬೇಕಂತ ಬಾಳ್ತಿರೋ ನಾವು. ಈ ಧಮ್ಕಿಗೆಲ್ಲ ನಾವು ಎದುರೋರು ಅಲ್ಲ. ಓಪನ್ ಆಗಿ ಹೇಳ್ತೀನಿ, ಇಷ್ಟು ವರ್ಷ ನಾವು ಯಾವತ್ತೂ ಗಲಾಟೆ ಮಾಡಿಲ್ಲ, ಎಲ್ಲೂ ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ. ಯಾರಿಗೂ ಒಂದು ಫ್ಯಾನ್ಸ್ಗಾಗಲಿ ನಮ್ಮ ಬಾಸ್ ಎಷ್ಟೇ ಜನ ಬೈತಾ ಇದ್ರು, ರಿಟರ್ನ್ ಒಂದು ಕಾಮೆಂಟ್ ರಿಟರ್ನ್ ಆಗಿ ಬೈದಿಲ್ಲ. ಇಲ್ಲ, ಆಕ್ಚುಲಿ ನಾವು ಇವಾಗ ಬಾಸ್ ಹತ್ರ ಹೋಗ್ತೀವಿ, ಬಾಸ್ ಹತ್ರ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಪ್ರಜ್ವಲ್ ದೇವರಾಜ್ ಅವ್ರನ್ನ ಮೀಟ್ ಮಾಡಿ. ಇಲ್ಲ ಅವ್ರಿಗೆ ಓಕೆ ಅಂದ್ರೆ ನಾವು ಓಕೆ ಮಾಡಲ್ಲ. ಸೀರಿಯಸ್ ಆಗಿ ಇದನ್ನ ದೊಡ್ಡ ಇಶ್ಯೂ ಮಾಡ್ತೀವಿ, ಚೇಂಬರ್ಗೂ ಕಂಪ್ಲೇಂಟ್ ಕೊಡ್ತೀವಿ, ನಮ್ಮ ಅಸೋಸಿಯೇಷನ್ ಕಡೆಯಿಂದ ಕಂಪ್ಲೇಂಟ್ ಕೊಡ್ತೀವಿ. ಲೀಗಲ್ ಆಗಿ ಏನೇನು ಪ್ರೊಸೆಸ್ ಆಗೋದು ನಾವು ಮಾಡೇ ಮಾಡ್ತೀವಿ. ಅವ್ರ ವಾಯ್ಸ್ ಬಂದಿಲ್ಲ ಅಂದ್ರೆ ಫಿಲಮ್ ಸ್ಟಾಪ್ ಮಾಡೋವರೆಗೂ ಹೋಗ್ಬಿಡ್ತೀವಿ, ಸಿಂಪಲ್ ಆಗಿ ಅಷ್ಟೇ. ಥ್ಯಾಂಕ್ ಯು. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ